ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಮನೆಯವ್ರಿಗೆ ಸುಮ್ಮನೆ ಕೇಳಿದೆ ಉಪ್ಪಿಟ್ಟು ಮಾಡಲ ಅಂತ, ಮನೆಯವರು ಹ್ಞೂ ಅಂದ್ಬಿಟ್ರು. ಸೊ ಹಾಗಾಗಿ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸ್ಟವ್ ಹಚ್ಚಿ ಪ್ಯಾನನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸೊ ಅದಾದ್ಮೇಲೆ ಕಾಯಬೇಕು, ವೇಟ್ ಮಾಡೋಣ. ಸೊ ತರಕಾರಿ ಉಪ್ಪಿಟ್ಟಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಮನೆಯವ್ರಿಗೆ ಇವತ್ತು ಸ್ಪೆಷಲ್ ಆಗಿ ಉಪ್ಪಿಟ್ಟು ಮಾಡ್ಕೊಡ್ತೀನಿ. ಎಲ್ಲರೂ ಉಪ್ಪಿಟ್ಟು ಅಂದರೆ ಸ್ವಲ್ಪ ಅಲರ್ಜಿನೇ, ಬಟ್ ನನಗೆ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ. ಯಾವಾಗ ತಿನ್ನಬೇಕು ಅನಿಸುತ್ತೋ ಅವಾಗ ಮಾಡ್ಕೊಳ್ಳೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಉಪ್ಪು ಕಮ್ಮಿ. ಇದೊಂದು ಸ್ವಲ್ಪ ಬಾಯ್ಲ್ ಆಗಿದೆ.
ಇವಾಗ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ನೀರು ನಮಗೆ ರವೆ ಎಷ್ಟು ಹಾಕೋತೀವೋ ಅಷ್ಟು ನೀರು ಹಾಕ್ಕೊಳ್ತು. ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು ಅಲ್ಲವೇ? ಓಕೆ, ಕರೆಕ್ಟಾಗಿದೆ ಟೇಸ್ಟು. ಸೊ ಇವಾಗ ಇದು ಕುದಿಯಕ್ಕೆ ಬಿಡೋಣ. ಅಷ್ಟೊತ್ತಿಗೆ ನಾನು ಈ ಕಡೆ ರವೆ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ರವೆ ಎಷ್ಟೊತ್ತು 5 ನಿಮಿಷಕ್ಕೆ ಹುರ್ಕೋಬೋದು. ಸೊ ಇವಾಗ ಇದು ಕುದೀತಾ ಇದೆ ಗೈಸ್. ಇದರಲ್ಲಿ ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಮಗಳು ಬಂದು ಉಪ್ಪಿಟ್ಟಾಗಿದೆಯಾ, ಸ್ಮೆಲ್ ಬರ್ತಾ ಇದೆ, ಗಮ್ ಅಂತ ಇದೆ. ನಾನು ಇನ್ನೂ ಹಲ್ವಾ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಮುಂದೆ ಈ ಕಡೆ ರವೆನೂ ಹುರ್ಕೊತಾ ಇದ್ದೀನಿ. ನಾನು ಉಪ್ಪಿಟ್ಟಿಗೆ ಬನ್ಸಿರವೆ ತಗೊಂಡಿದ್ದೀನಿ ರೈಸ್. ಇದರಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಬನ್ಸಿರವೆ ಉಪ್ಪಿಟ್ಟು ತಿಂದಿಲ್ಲ ಅಂದರೆ ನೀವು ನಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಬನ್ಸಿರವೆ ಉಪ್ಪಿಟ್ಟು ತಿಂದರೆ ಉಪ್ಪಿಟ್ಟು ಅನ್ಸೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಅದು ನಾವು ಮಾಡೋದನ್ನ ಡಿಪೆಂಡ್. ಒಂದ್ಸಲ ಟ್ರೈ ಮಾಡಿ. ಚೆನ್ನಾಗಿ ರವೆ ಹಾಕಬೇಕು. ಇನ್ನು ಸ್ವಲ್ಪ ರೋಸ್ಟ್ ಆಗಬೇಕು. ಬೇರೆ ಸ್ಟೈಲು ಅದಕ್ಕೆ ಆ್ಯಡ್ ಮಾಡಿ ನೋಡ್ಕೊಂಡು ಹಾಕೋಬೇಕು ರೈಸ್ ಎಷ್ಟು ಬೇಕು ಅಂತ. ಸೊ ನಾನು ಕರೆಕ್ಟಾಗಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ನೀರು ಜಾಸ್ತಿ ಇದ್ದು ರವೆ ಕಡಿಮೆ ಹಾಕಿದ್ರೆ ಮೆತ್ತಗೆ ಸಾಫ್ಟಾಗಿ ಚೆನ್ನಾಗಿ ಹಾಕ್ಬಿಟ್ಟು. ನೀರು ಕಮ್ಮಿ ಇದ್ದು ರವೆ ಜಾಸ್ತಿ ಆಯಿತು ಅಂದರೆ ತುಂಬ ಗಟ್ಟಿಯಾಗಿರುತ್ತೆ ತಿನ್ನುತ್ತಾರೆ. ಸೊ ಇದರಲ್ಲೇ ಕಮ್ಮಿ ಫ್ಲೇಮಲ್ಲಿ ಬೆಂದರೆ ಚೆನ್ನಾಗಿರುತ್ತೆ. ಏನಪ್ಪ ಉಪ್ಪಿಟ್ಟನ್ನ ಈ ರೇಂಜ್ ಮಾಡ್ತಾ ಇದ್ದಾರೆ ಅಂದ್ಕೊಂಡ್ರು. ಸೊ ಇದು ಒಂಥರ ನಮಗೆ ಸ್ಪೆಷಲ್ ಉಪ್ಪಿಟ್ಟು. ಸೊ ಹಂಗಾಗಿ ಸ್ಟವ್ ಕಮ್ಮಿ ಮಾಡಿದ್ದೀನಿ. ಕಮ್ಮಿ ಫ್ಲೇಮಲ್ಲೇ ಸೊ ಇವಾಗ ನೋಡೋಣ ಫ್ರೆಂಡ್ಸ್ ಉಪ್ಪಿಟ್ಟು ಎಲ್ಲಿವರೆಗೂ ಬಂದಿದೆ ಅಂತ. ಇನ್ನು ಸ್ವಲ್ಪ ಬಾಯ್ಲ್ ಆಗಬೇಕು, ರವೆ ಇನ್ನು ಸ್ವಲ್ಪ ಬೇಯಬೇಕು. ಜಾಸ್ತಿ ಉರಿ ಕೊಟ್ಟರೆ ರವೆ ಸೀದ್ಬಿಡುತ್ತೆ. ಸೊ ಹಂಗಾಗಿ ಕಮ್ಮಿ ಫ್ಲೇಮಲ್ಲೇ ಬೇಯಿಸ್ಬೇಕು. ಇದಕ್ಕೆ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಮ್ಮ ಹಸ್ಬೆಂಡ್ಗೆ ತುಪ್ಪ ಆಗಲ್ಲ. ಸೊ ನಾನು ತುಪ್ಪ ಆ್ಯಡ್ ಮಾಡ್ತಾಯಿಲ್ಲ.
ಸೊ ಫೈನಲಿ ಆಗಿದೆ ಫ್ರೆಂಡ್ಸ್. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸೊ ಇದೆ ಟೇಸ್ಟ್ ನೋಡೋಣ. ಓಕೆ, ಫೈನಲಿ ಉಪ್ಪಿಟ್ಟು ರೆಡಿ ಆಗಿದೆ. ರವೆ ಎಲ್ಲ ಚೆನ್ನಾಗಿ ಬೆಂದಿದೆ ಗೈಸ್. ದಿಸ್ ಈಸ್ ಉಪ್ಪಿಟ್ಟು ರೆಡಿ ಟು ಈಟ್. ಕಾಂಬಿನೇಷನ್ ಮೊಸರು ಉಪ್ಪಿಟ್ಟಂತೂ ಸೊ ಫೈನಲಿ ಉಪ್ಪಿಟ್ಟು ರೆಡಿಯಾಗಿದೆ ಫ್ರೆಂಡ್ಸ್. ವಿತ್ ಮೊಸರು ಕಾಂಬಿನೇಷನ್ ಸೂಪರಾಗಿರುತ್ತೆ. ನಿಮಗೆ ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಇಲ್ಲ ಅಂದರೆ ನೀವು ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿ, ಟೇಸ್ಟ್ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.